ಹೆಲೋ ನನ್ನ ಪ್ರೀತಿಯ ವೀಕ್ಷಕರೇ, ಸಿವಿಂಗ್ ವಿತ್ ಸೀಮಾ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಪಫ್ ಸ್ಲೀವ್ಸನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಎರಡನ್ನೂ ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಪಫ್ ಸ್ಲೀವ್ಸನ್ನು ನೀವು ತುಂಬಾ ಈಸಿಯಾಗಿ ರೆಡಿ ಮಾಡ್ಕೋಬಹುದು. ಇಲ್ಲಿ ನಾನು ಲೈನಿಂಗ್ ಬಟ್ಟೆನ ತಗೊಂಡು 4 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಈಗ ಮೆಜರ್ಮೆಂಟನ್ನು ಮಾಡ್ಕೊಳ್ಳೋಣ. ಫೋಲ್ಡೆಡ್ ಭಾಗವನ್ನು ನಮ್ಮ ಕಡೆ ಇಟ್ಟುಕೊಂಡು ಅಲ್ಲಿನಿಂದ ನಮಗೆ ಲೆಂತ್ ಎಷ್ಟು ಬೇಕು ಅಂತ ಫಸ್ಟಿಗೆ ಮೆಜರ್ ಮಾಡ್ಕೋಬೇಕು. ನನಗೆ ಇಲ್ಲಿ ರೆಡಿ 5 ಇಂಚ್ ಬೇಕು. ಸೊ ನಾನು 1 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಇಟ್ಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಫುಲ್ ವಿಡ್ತಿಗೂ ನಾನು ಎಷ್ಟು ಲೆಂತ್ ಬೇಕು ಅಂತ ಫಸ್ಟಿಗೆ ಮಾರ್ಕ್ ಮಾಡಿ ಇಟ್ಕೋತಾ ಇದ್ದೀನಿ. 6 ಇಂಚನ್ನು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಎಲ್ಲ ಪಾಯಿಂಟ್ಸನ್ನು ನಾವು ಜಾಯಿಂಟ್ ಮಾಡ್ಕೋಬೇಕು, ಒಂದು ಸ್ಟ್ರೇಟ್ ಗೆರೆ ಹಾಕಿ. ಇಲ್ಲಿ ನಮಗೆ ಎಷ್ಟು ಪಫ್ಸ್ ಬೇಕು ಅಂದರೆ ನಿಮಗೆ ಎಷ್ಟು ನೆರಿಗೆ ಬೇಕು ಆ ರೀತಿಯಲ್ಲಿ ಪಫ್ನ ನಾವು ಇಲ್ಲಿ ಮೆಜರ್ಮೆಂಟ್ ತೊಗೊಳ್ಬೇಕಾಗ್ತದೆ. ನಾನಿಲ್ಲಿ ಖಾಲಿ 4 ಇಂಚನ್ನು ತೊಗೊಂಡಿದ್ದೀನಿ. ನೀವು 5ರಿಂದ 6 ತನಕನೂ ತೊಗೊಳ್ಬೋದು. 5ರಿಂದ 6 ತನಕ ತೊಗೊಂಡ್ರೆ ಮತ್ತು ಹೆಚ್ಚು ನೆರಿಗೆ ಬಂದು ಪಫ್ ಮತ್ತು ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಬಟ್ಟೆ ಸ್ವಲ್ಪ ಶಾರ್ಟ್ ಇರೋದ್ರಿಂದ ನಾನು 4 ಇಂಚನ್ನಷ್ಟೇ ತೊಗೊಂಡಿದ್ದೀನಿ. ಆ 4 ಇಂಚನ್ನು ಬಿಟ್ಟು ಎಕ್ಸ್ಟ್ರಾ ನಾನು 7 ಇಂಚ್ ವಿಡ್ತನ್ನು ತೊಗೊಂಡಿದ್ದೀನಿ. 6 ಇಂಚ್ ಲೆಂತ್ ತೊಗೊಂಡಿರೋದಕ್ಕೆ ಇಲ್ಲಿ ನಾನು 3 ಇಂಚನ್ನು ಡೌನ್ ಮಾಡ್ಕೋತಾ ಇದ್ದೀನಿ. ನೀವು ಲಾಂಗ್ ಸ್ಲೀವ್ಸ್ ಮಾಡ್ತಾ ಇದ್ರೆ 3.5 ಇಂಚ್ ಡೌನ್ ತೊಗೊಳ್ಬೇಕಾಗ್ತದೆ. ಅಲ್ಲಿಂದ ಆ ಮಿಡ್ ಪಾಯಿಂಟಿಗೆ ನಾನು ಜಾಯಿಂಟ್ ಮಾಡಿ ಇಲ್ಲಿ ಸ್ಲೀವ್ಸ್ನ ಶೇಪನ್ನು ಕೊಡ್ತಾ ಇದ್ದೀನಿ. ಈ ಥರ ಮಾಡಿ ಸ್ಲೀವ್ಸ್ಗೆ ನೀವು ಶೇಪನ್ನು ಕೊಡಬೇಕು. ಇದು ಪಫ್ ಸ್ಲೀವ್ಸ್ ಆಗಿರೋದ್ರಿಂದ ನಾನಿಲ್ಲಿ 1.5 ಇಂಚನ್ನು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ. ಲೆಂತ್ ಒಳಗೆ 1.5 ಇಂಚನ್ನು ನಾನು ಎಕ್ಸ್ಟ್ರಾ ತೊಗೊಂಡು ಈ ಥರ ಆಗಿ ಆ ಮಾರ್ಕನ್ನು ಜಾಯಿಂಟ್ ಮಾಡಿಕೊಂಡು ನಂತರ 4 ಇಂಚಸನ್ನು ಹಾಫ್ ಮಾಡಿಕೊಂಡು ಅಲ್ಲಿಂದ ನಾವು ಸ್ಲೀವ್ಸ್ನ ಶೇಪ್ ಏನು ಕೊಟ್ಟಿರ್ತೀವೋ ಅಲ್ಲಿಗೆ ನಾವು ಇದನ್ನು ಜಾಯಿಂಟ್ ಮಾಡ್ಕೋಬೇಕು. ಈ ಥರ ಸ್ಲೀವ್ ಶೇಪ್ನ ಕೊಡಬೇಕು. ಇಲ್ಲಿ ನಾವು 1.5 ಇಂಚ್ ಯಾಕೆ ಎಕ್ಸ್ಟ್ರಾ ತೊಗೊಳ್ತೀವಿ ಅಂದರೆ ಪಫ್ ಸ್ಲೀವ್ಸ್ ಆಗಿ ಅದು ಕನ್ವರ್ಟ್ ಆಗೋದಕ್ಕೆ. ಈ ಥರ ಕೆಳಗಡೆನೂ ಜಾಯಿಂಟ್ ಮಾಡಿಕೊಂಡು ಈಗ ಕಟ್ಟಿಂಗ್ ಮಾಡ್ಕೋಬೇಕು. ಈ ಥರ ಕಟ್ಟಿಂಗ್ ಆದಮೇಲೆ ಮಿಡ್ ಪಾಯಿಂಟನ್ನು ನಾವು ಮಾರ್ಕ್ ಮಾಡಿಕೊಂಡು ಎರಡೂ ಕಡೆಯಿಂದನೂ ಸೇಮ್ ಮೆಜರ್ಮೆಂಟ್ ಬರೋ ಥರ ಈ ಥರ ಬಾಕ್ಸ್ ರೀತಿಯಲ್ಲಿ ನಾವು ಮೆಜರ್ಮೆಂಟನ್ನು ಮಾಡಿಟ್ಕೋಬೇಕಾಗ್ತದೆ. ಅದು ಅಷ್ಟೇ ಬಾಕ್ಸ್ ಒಳಗಡೆ ಪ್ಲೀಟ್ಸ್ ನಮ್ಮದು ರೆಡಿ ಆಗುತ್ತೆ. ಈಗ ಈ ಕಟ್ಟಿಂಗ್ ಮಾಡಿದ ಪಾರ್ಟ್ಸನ್ನು ನಾವು ಮೇನ್ ಕ್ಲಾತ್ ಮೇಲೆ ಇಟ್ಟು ಈ ಥರ ಕಟ್ಟಿಂಗ್ ಮಾಡ್ಕೋಬೇಕಾಗ್ತದೆ. ಈಗ ಸ್ಟಿಚಿಂಗನ್ನು ನೋಡೋಣ ಬನ್ನಿ. ಮೊದಲಿಗೆ ನಾವು ಮೇನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗ್ ಫ್ಯಾಬ್ರಿಕನ್ನು ಇಟ್ಟು ಈ ಥರ ಕಾರ್ನರಿಗೆ ಫಸ್ಟ್ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು. ನಂತರ ಲೈನಿಂಗನ್ನು ಆಪೋಸಿಟ್ ಸೈಡ್ ಫೋಲ್ಡ್ ಮಾಡಿ ಅದ್ರ ಮೇಲಿಂದ ಒಂದು ಫೈನ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಇದು ನಮಗೆ ಫೋಲ್ಡ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ ಈ ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ. ಈ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಲೈನಿಂಗ್ ಫ್ಯಾಬ್ರಿಕನ್ನು ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿ ಅದ್ರ ಮೇಲಿಂದ ಒಂದು ಸ್ಟಿಚ್ಚನ್ನು ಹಾಕಬೇಕು. ಈ ಥರ ಮಾಡುವುದರಿಂದ ಕರೆಕ್ಟಾಗಿ ಫಿನಿಶಿಂಗ್ ಬರುತ್ತೆ. ಇದೇ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಇಲ್ಲಿ ಮಾಡಿರೋ ಥರ ಸ್ಟಿಚಿಂಗ್ ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಪಫ್ ಸ್ಲೀವ್ಸ್ ರೆಡಿ ಆಗುತ್ತೆ. ಟರ್ನಿಂಗ್ ಸ್ಟಿಚ್ ಆದಮೇಲೆ ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕ್ನ ಕೂಡಿಸುವ ಥರ ಈ ಥರ ಒಂದು ಸ್ಟಿಚ್ ಹಾಕಬೇಕು. ಎಲ್ಲ ಕಡೆಯಿಂದನೂ ಈ ಥರ ಸ್ಟಿಚ್ ಹಾಕಿದ್ರೆ ಬಟ್ಟೆ ಪರ್ಫೆಕ್ಟಾಗಿ ಒಂದು ಸಮಾನ ಅಳತೆಯಲ್ಲಿ ಇರುತ್ತೆ. ಸ್ಟಿಚ್ ಆದಮೇಲೆ ಎಕ್ಸ್ಟ್ರಾ ಕ್ಲಾತ್ಸ್ ಏನಿರುತ್ತೆ ಅದನ್ನೆಲ್ಲ ಕಟ್ ಮಾಡಿ ತೆಗಿಬೇಕು.
ಈಗ ಮಾರ್ಕ್ ಮಾಡಿರೋ ಬಾಕ್ಸ್ನ ಒಳಗೆ ಒಂದೊಂದೇ ಪ್ಲೀಟ್ಸ್ನ ಹಾಕ್ತಾ ಹೋಗೋಣ. ಹಾಫ್ ಇಂಚಿಗೆ ಒಂದೊಂದು ಪ್ಲೀಟ್ಸ್ನ ಹಾಕ್ಕೊಳ್ಬೇಕು. ಮಿಡ್ ಪಾಯಿಂಟ್ ಬಂದ ಕೂಡಲೇ ಅಪೋಸಿಟ್ ಸೈಡ್ಗೆ ಪ್ಲೀಟ್ಸ್ನ ತಿರುಗಿಸ್ಬೇಕು. ಸೇಮ್ ಪ್ಲೀಟ್ಸ್ನ ಶೋಲ್ಡರ್ ಸೈಡ್ ಕೂಡ ಈ ಥರ ಮಾಡಿ ಸ್ಟಿಚ್ ಹಾಕ್ಕೊಳ್ಬೇಕು. ಪ್ಲೀಟ್ಸ್ ಈಗ ರೆಡಿ ಆಗಿದೆ. ಆಲ್ಮೋಸ್ಟ್ ಪಫ್ ಸ್ಲೀವ್ಸ್ ಇಲ್ಲಿ ರೆಡಿ ಆಗಿದೆ. ಈಗ ಇದಕ್ಕೆ ನಾವು ಹಾಫ್ ಇಂಚ್ ಗ್ಯಾಪ್ ಬಿಟ್ಟು ಲೇಸ್ನ ಹಚ್ಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಪಫ್ ಸ್ಲೀವ್ಸ್ ರೆಡಿ ಆಯ್ತಂತ. ಇಷ್ಟು ಈಸಿಯಾಗಿ ಪಫ್ ಸ್ಲೀವ್ಸ್ನ ನಾವು ರೆಡಿ ಮಾಡ್ಕೋಬೋದು. ಇದು ತುಂಬಾ ಯುನೀಕ್ ಆ್ಯಂಡ್ ಚೆನ್ನಾಗಿ ಕಾಣುತ್ತೆ. ನೀವು ಕೂಡ ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.